ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನಮ್ಮ ಅಪ್ಪನಿಗೆ ಹೆಂಗೂ ನಾನು ಬ್ರೇಸ್ಲೆಟ್ ಮಾಡಕ್ ಹಾಕಿದ್ನಲ್ಲ, ಸೊ ಅದನ್ನ ತರೋದಕ್ಕೆ ಹೋಗ್ತಾ ಇದ್ದೀನಿ. ಮನೆಗೆ ಚಿನ್ನ ತಂದಂಗೂ ಆಗುತ್ತೆ ಅಂತ. ಅಂಡ್ ಅಮ್ಮ ಒಂದೆರಡು ಬೆಳ್ಳಿ ಉಂಗುರ ಬೇಕಿತ್ತಂತ ಹೇಳಿದ್ರು. ಒಂದೆರಡಲ್ಲ, ನನಗೊಂದು ಅಮ್ಮಂಗೊಂದು. ಸೊ ಅದನ್ನು ಕೂಡ ತರಕ್ ಹೋಗ್ತಿದ್ದೀನಿ. ಹೆಂಗೂ ಹತ್ರ ಬರ್ತಲ್ಲ ಅಕ್ಷಯ ತೃತೀಯ, ಅವತ್ತೇ ತಗೊಳ್ಳೋಣ ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಟು ಬಂದಿದ್ವಿ ಅಂಗಡಿಲೇನೆ. ಸೊ ಇವತ್ತು ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಬ್ರೇಸ್ಲೆಟ್ ಮತ್ತೆ ಚಿನ್ನ ಮತ್ತೆ ಬೆಳ್ಳಿ ಎರಡನ್ನೂ ತರಬೇಕಂತ ಅನ್ಕೊಂಡಿದ್ದೀನಿ. ಚಿನ್ನ ಮತ್ತೆ ಬೆಳ್ಳಿ ಎರಡು ತರ್ಬೇಕಂತ ಅನ್ಕೊಂಡಿದೀನಿ. ನಮ್ಮ ಲೈಫ್ ಅಲ್ಲಿ ನಾವು ನಮ್ಮ ಲೈಫ್ ಅಲ್ಲಿ ನಾವ್ ಯಾವತ್ತೂ ಅಕ್ಷಯ ತೃತೀಯಕ್ಕೆ ಚಿನ್ನ ಬೆಳ್ಳಿ ಎಲ್ಲ ಬುವ ಅಕ್ಷಯ ತೃತೀಯಕ್ಕೆ ನಾವ್ ಯಾವತ್ತೂ ತಂದಿದ್ದೆ ಅಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಲೈಫ್ ಜರ್ನಿಲಿ, ನನ್ನ ಫ್ಯಾಮಿಲಿ ಲೈಫ್ ಜರ್ನಿಲೇನೆ ನಾವು ಫಸ್ಟ್ ಟೈಮ್ ಅಕ್ಷಯ ತೃತೀಯ ದಿನ ಚಿನ್ನ ಅಂಡ್ ಬೆಳ್ಳಿ ಎರಡನ್ನೂ ತರ್ತಾ ಇರೋದು. ಅಲ್ಲಿ ನೋಡಲ್ ಬುವ ಹೋಗು. ಸೊ ಹಾಗಾಗಿ ಇವಾಗ ಹೋಗಿ ತಗೊಂಡ್ ಬರ್ಬೇಕು. ಅಕ್ಕ ನೋಡು, ಅಕ್ಕ ನೀನು. ಹ್ಯಾಪಿ ಬರ್ಡೇ ಟು ಯು. ಹೆಂಗೂ ಅವತ್ತೇ ನಮ್ಮ ಅತ್ತೆ ಮಗಳದು ಬರ್ಡೇ ಇತ್ತಲ್ವಾ. ಸೊ ಅವಳು ಇವಾಗ 8 months ಪ್ರೆಗ್ನೆಂಟ್ ಇದ್ದಾಳೆ. ಹಾಗಾಗಿ ಹಾಸ್ಪಿಟಲ್ಗೆ ಬಂದಿದ್ಲು ಅಂತ ಹೇಳಿದ್ಲು. ಆಮೇಲೆ ನಾವೇ ಮನೆ ಕರೆದ್ಬಿಟ್ಟು ಬಾರಿ ಒಂದು ಕೇಕ್ ಕಟ್ ಮಾಡೋಣ, ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಚಿಕ್ಕದ್ರಿಂದನೂ ನಾನು ಅವಳು ಜೊತೆಗೆ ಬೆಳೆದ್ವಿ, ಒಂದೇ ಥರ ಡ್ರೆಸ್ ಹಾಕೋತಿದ್ವಿ, ಒಂದೇ ಥರ ನೋಡ್ಕೋತಾ ಇದ್ರು. ನನ್ನ ಅಪ್ಪಾಜಿಗೆ ಸ್ವಂತ ಅಕ್ಕ ಮತ್ತು ಅಕ್ಕನ ಮಗಳಲ್ವಾ. ಸೊ ಹಾಗಾಗಿ ಇಬ್ಬರು ಜೊತೆಲಿ ಚೆನ್ನಾಗಿ ಬೆಳೆದಿದ್ವಿ. ಆ್ಯಂಡ್ ಸಮ್ಮರ್ ಹಾಲಿಡೇಸ್ಗೆಲ್ಲ ಇಬ್ಬರು ಒಂದೇ ಸಲ ಊರಿಗೆಲ್ಲ ಹೋಗಿ ಹಳ್ಳಿಗೆಲ್ಲ ಹೋಗಿ ಇರ್ತಿದ್ವಿ. ಹಾಗಾಗಿ ಬಾಂಡಿಂಗ್ ಚೆನ್ನಾಗಿ. ಹಾಗೆ ನಾನು ನಮ್ಮ ಪಾಪುಗೆ ಲವ್ ಲ್ಯಾಪಿಂದ ಜಾಯ್ ಬೇಬಿ ವಾಕರ್ನ ತರಿಸಿದ್ದೀನಿ. ಆಕ್ಚುಲಿ ಇದು 9+ months ಇಂದ ನೀವು ಯೂಸ್ ಮಾಡಬಹುದು. ಇದು ನನಗೊಂಥರ ಫೇವ್ರೆಟ್ ಕಲರ್ ಕಾಂಬಿನೇಷನ್ ಗೊತ್ತಾ, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಮ್ಯೂಸಿಕಲ್ ಟಾಯ್ ಟ್ರೇ ಇದೆ. ಹಾಗಾಗಿ ಮ್ಯೂಸಿಕ್ ಆನ್ ಮಾಡಿದ್ರೆ ಸಾಕು, ನಾವು ಆಟ ಆಡ್ಸೋದೇನು ಬೇಡ ಊಟ ಮಾಡಿಸುವಾಗ. ಅದ್ರ ಜೊತೆಲಿ 360 ಡಿಗ್ರಿ ವೀಲ್ ತಿರುಗುತ್ತೆ. ಸೊ ತುಂಬ ಕಂಫರ್ಟಬಲ್ ಆಗಿ ಮೂವ್ ಮಾಡ್ಬೋದು. ಜೊತೆಲಿ ನಮಗೆ 3 level ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ವಾಕರಲ್ಲಿ. ಆ್ಯಂಡ್ ನಾವು ಅದನ್ನು ಫೋಲ್ಡಬಲ್ ಸಹ ಮಾಡ್ಬೋದು, ಹಾಗೆಯೇ ಬೇಕಾದ್ರೆ ಅನ್ಫೋಲ್ಡ್ ಸಹ ಮಾಡ್ಬೋದು. ಫೋಲ್ಡ್ ಮಾಡಿ ನಾವೆಲ್ಲಾದ್ರೂ ಒಂದು ಕಡೆ ಅದನ್ನ ಇಡ್ಬೋದು. ಅದಕ್ಕೆ ಅಂತಾನೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಮಾಡಿ ಇಡೋ ಅವಶ್ಯಕತೆ ಇರೋದಿಲ್ಲ. ಸ್ಟ್ರಾಂಗ್ ಆ್ಯಂಡ್ ಸ್ಟರ್ಡಿ ಬಾಡಿ ಮೆಟೀರಿಯಲ್ ಇದು, ಬೇಗ ಬೆಂಡ್ ಆಗೋದಿಲ್ಲ. ಹಾಗೇನೆ ನಮಗೆ 5 level ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಹೈಟ್ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸಾಫ್ಟ್ ಆ್ಯಂಡ್ ಬ್ರೆಥಬಲ್ ಕುಷನ್ ಸೀಟ್ನು ಸಹ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮಗುಗೇನು ಒತ್ತದಿಲ್ಲ. ಈಸಿಯಾಗಿ ಫೋಲ್ಡ್ ಮಾಡ್ಬೋದು. ಎಲ್ಲ ಪೂರ್ತಿ ಈಸಿಯಾಗಿ ಫೋಲ್ಡ್ ಮಾಡಿ ಒಂದು ಕಡೆಗೆ ನಾವು ಎತ್ತಿಡ್ಬೋದು. ಆ್ಯಂಡ್ ಇದು ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಕ್ಚುಲಿ ತುಂಬ ಅಂದರೆ ಇವಾಗ ಲೋ ಕ್ವಾಲಿಟಿ ಥರ ಅಲ್ಲ, ಕ್ವಾಲಿಟಿ ಸಾಕಾಗಿದೆ. ಅದ್ರ ಜೊತೆಲಿ ನಮಗೆ ಅಲ್ಲಿ ಟಾಯ್ಸ್ ಇದೆಯಲ್ಲ, ಅದು ರೊಟೇಟ್ ಆಗುತ್ತೆ, ಲೈಟ್ ಆ್ಯಂಡ್ ಮ್ಯೂಸಿಕ್ ಸಹ ಬರುತ್ತೆ. ಅದನ್ನು ರಿಮೂವ್ ಮಾಡಿ ಸಹ ನಾವು ಇಡ್ಬೋದು. ಊಟ ಮಾಡುವಾಗೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಸ್ಟಾರ್ಟ್ ಯುವರ್ ಲಿಟಲ್ ಒನ್ಸ್ ಕಂಫರ್ಟಬಲ್ ಜರ್ನಿ. BPA ಫ್ರೀ ಆ್ಯಂಡ್ ನಾನ್ ಟಾಕ್ಸಿಕ್ ಮೆಟೀರಿಯಲ್ ಇದು. ಸೊ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಇವಾಗ ನಾನು ಅವ್ರನ್ನೆಲ್ಲ ಕರ್ಕೊಂಡು, ಅವ್ರು ನನಗೆ ಬಸ್ ಸ್ಟ್ಯಾಂಡಿಗೆ ಬಿಡಬೇಕಿತ್ತು, ಆದ್ರೂ ಬನ್ನಿ ಒಂದು ಇಲ್ಲಿ ಬ್ರೇಸ್ಲೆಟ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಇಲ್ಲಿ 15 ಗ್ರಾಮ್ಸ್ಗೊಂದು 10 ಗ್ರಾಮ್ಸ್ಗೊಂದು ರೆಡಿ ಮಾಡಿ ಇಟ್ಟಿದ್ರು. ಅದು 15 ಗ್ರಾಮ್ಸ್ಗೆ ಯಾರಿಗೋ ಬೇರೆಯವ್ರಿಗೆ, 10 ಗ್ರಾಮ್ಸ್ ಮಾತ್ರ ನಮಗೆ. ಸೊ 10 ಗ್ರಾಮ್ಸ್ಗಿಂತನೂ ಸ್ವಲ್ಪ 750 ಸಮಥಿಂಗ್ ಮಿಲಿ ಏನೋ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದಕ್ಕೂ ಎಕ್ಸ್ಟ್ರಾ ಅಮೌಂಟ್ನ ನಾನು ಪೇ ಮಾಡಿಬಿಟ್ಟು ತೊಗೊಂಡು ಬಂದೆ. ಆಲ್ಮೋಸ್ಟ್ ನನಗೆ ಅರೌಂಡ್ ಒಂದು 96,000 to 97,000 ಏನೋ ಆಯಿತು ಈ ಒಂದು ಬ್ರೇಸ್ಲೈಟ್ಗೆ. ಆ್ಯಂಡ್ ನಾನು ಹಾಕಿದಾಗ 8,300 ಏನೋ ಇತ್ತು. ಆ್ಯಂಡ್ ಅದು ಬೆಳಗ್ಗೆಗೆ 8,900 9,000 ಹಿಂಗೆ ಆಗಿಬಿಡ್ತು. ಸೊ ನನಗೆ ಅವಾಗ ಒಂದು ಸ್ವಲ್ಪ ಖುಷಿ ಏನಂತಂದರೆ, ಅಟ್ಲೀಸ್ಟ್ ನನಗೊಂದು ಸ್ವಲ್ಪ ಕಡಿಮೆ ಇದ್ದಲ್ಲಿ ನಾನು ಹಾಕಿದ್ದೀನಿ ಅಂತ. ಆ್ಯಂಡ್ ಇನ್ನೊಂದು ಗೊತ್ತು ನಮಗೆ, ಅಂಗಡಿಗಳಲ್ಲಿ ನಾವು ಹಾಕಿ ಮಾಡಿಸೋದೇನಿದೆ ಅದು ಲಾಸೇ ನಮಗೆ. ಸೊ ಏನು ಮಾಡೋಕ್ಕಾಗಲ್ಲ. ಮತ್ತು ಇನ್ನೆಲ್ಲಿ ಹೋಗೋಕ್ಕಾಗುತ್ತಲ್ವ. ನಾನಂತೂ ಈಗ ಬೇರೆ ಕಡೆ ಎಲ್ಲೂ ಹೋಗಿ ತರೋದಕ್ಕಾಗೋದಿಲ್ಲ. ಆ್ಯಂಡ್ ನಮಗೆ ಔಟ್ ಆಫ್ ಕಂಟ್ರಿಯಿಂದ ಯಾರೂ ಅಷ್ಟು ಪರಿಚಯನೂ ಇಲ್ಲ ತರಿಸೋದಕ್ಕೆ. ತುಂಬ ಡಿಸೈನ್ಸ್ ಇತ್ತು. ಅಣ್ಣ ಹೇಳಿದ್ರು ಈ ಡಿಸೈನ್ ತೊಗೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ದಪ್ಪ ಕಾಣಿಸುತ್ತೆ ಕೈಗೆ ಅಂತ. ಆ್ಯಂಡ್ ನಮ್ಮ ಅಪ್ಪಾಜಿ ಏನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಅದನ್ನು. ನಮ್ಮಪ್ಪ ಯಾವುದೇ ಗೋಲ್ಡ್ಸ್ ಏನೂ ಹಾಕೋದಿಲ್ಲ ರೆಗ್ಯುಲರಾಗಿ. ಸೊ ಹಂಗಾಗಿ ಸಾಕು ಇಷ್ಟೇ 10 ಗ್ರಾಮ್ಸ್ಗೆ ಒಂದು ಫಂಕ್ಷನ್ಗೆ ಇವೆಂಟ್ಸ್ಗೆ ಹಾಕೊಂಡೋಗಿ ಬಂದು ಬಿಚ್ಚಿದ್ರೆ ಸಾಕು ಅಂತ ಮಾಡಿಸಿದ್ದು.
ಇಷ್ಟು ತಾನೇ ಇನ್ನೆಷ್ಟು ಉದ್ದ ಬೇಕಾ ಒಂದು ಸ್ವಲ್ಪ ಸಾಕು. ಅದೇ ಈ ಜೊತೆ ತಾನೇ ಈ ಜೊತೆ ತಾನೇ ಇದು ಅಷ್ಟೇ ಇರುತ್ತಾ? ಹೌದಾ? ಒಂಚೂರು ಬೆಳ್ಳಗಿದ್ರೆ ಕೈ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗೈತಲ್ಲ. ತಗೊಂಡಾದ್ಮೇಲೆ ಅಮ್ಮನಿಗೆ ಒಂದು ರಿಂಗ್ ಮತ್ತು ನನಗೊಂದು ರಿಂಗ್ ತೊಗೊಂಡ್ವಿ. ಅದು ಆಲ್ರೆಡಿ ಅಂದರೆ ಸುಮ್ಮನೆ ಬೆಳ್ಳಿ ತೊಗೋಬೇಕಿತ್ತಲ್ಲ ಅಂದ್ಬಿಟ್ಟು ಒಂದು ರಿಂಗ್ ತೊಗೊಂಡ್ವಿ ಅಷ್ಟೇ. ನಂದು 2 ಮಾಮೂಲಿ ಒಂದು ಹಳೆ ಬೆಳ್ಳಿ ರಿಂಗ್ಸ್ ಇತ್ತು, ಅದನ್ನು ಕೊಟ್ಟೆ. ಅದನ್ನು ಹಾಕೋಬಿಟ್ಟು ಆ 2 ರಿಂಗ್ಸ್ನ ಕೊಟ್ಟು ಒಂದು 400 ಏನೋ ಕಡಿಮೆ ಮಾಡಿದ್ರು ಅಷ್ಟೇ. ಆ್ಯಂಡ್ ಆದಮೇಲೆ ಇಲ್ಲಿ ಪ್ಯಾಕಿಂಗ್ ಮಾಡಿಕೊಡ್ತಾ ಇದ್ದಾರೆ. ಪ್ಯಾಕಿಂಗ್ ಮಾಡುವಾಗ ಅಕ್ಷಯ ತೃತೀಯ ಅಲ್ವಾ, ಸೊ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಕ್ಷಯ ತೃತೀಯಕ್ಕೆ ನಾವು ಜ್ಯುವೆಲ್ಸ್ ತರ್ತಾ ಇರೋದು. ಸೊ ಅವ್ರು ಪ್ಯಾಕ್ ಮಾಡಿ ಮಾಮೂಲಿ ದೇವ್ರಿಗೆಲ್ಲ ಇಟ್ಟು ಕೈ ಮುಗಿದು ಭಕ್ತಿಯಿಂದ ಕೊಡ್ತಾರೆ. ಆ್ಯಂಡ್ ನಾವು ಅದೇ ಭಕ್ತಿಯಿಂದ ಇಸ್ಕೊಂಡು ಮನೆಗೆ ಬಂದು ಅದನ್ನು ಪೂಜೆ ಎಲ್ಲ ಮಾಡಬೇಕಿತ್ತು, ಮಾಡಿದ್ವಿ. ಅಂದ್ಕೊಂಡಂಗೆ ಎಲ್ಲ ಆದರೆ ಎಷ್ಟು ಚಂದ ಅಲ್ವಾ ಜೀವನ. ಏನಾಗುತ್ತೋ ಏನೋ ಗೊತ್ತಿಲ್ಲ, ಇನ್ನೂ ಬೇಗ ಇದೆ ಮಾಡಿಸೋದು. ಇವಾಗ ಸದ್ಯಕ್ಕೆ ನಾನು 20,000 ಕಟ್ ಬಂದಿದ್ದೀನಿ. ಇನ್ನು ನಾನು 33,000 ಏನೋ ಕಟ್ಟಬೇಕು. ಅದು 33,000 ನಾನು ಯಾವಾಗ ಕಟ್ತೀನೋ ಗೊತ್ತಿಲ್ಲ. 20,000 ಮಾತ್ರ ಕಟ್ಬಿಟ್ಟು ಇವಾಗ ಇಸ್ಕೊಂಡು ಬಂದಿದ್ದೀನಿ. ನಾಳೆ ಇಲ್ಲ ನಾಡಿದ್ದು ಇನ್ನು ಮಿಕ್ಕಿದ ಬ್ಯಾಲೆನ್ಸ್ನ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅಣ್ಣ ಓಕೆ ಪರವಾಗಿಲ್ಲ ತೊಗೊಂಡೋಗಪ್ಪ ಅಂತ ಕೊಟ್ಟಿದ್ದಾರೆ. ನಾವು ಯಾವಾಗ ಚಿನ್ನ ಮಾಡಿಸಿದ್ರು ಅಲ್ಲೇ ಮಾಡಿಸೋದು. ಇನ್ನೊಂದಿದೆ ನಮ್ಮ ಅಣ್ಣಂದು, ಅಲ್ಲೂ ಮಾಡಿಸ್ತೀವಿ. ಬಟ್ ಇವಾಗ ಇದನ್ನು ಫಸ್ಟ್ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಬೇಕು. ಇವಾಗ ಒಂದು ರಿಸೆಪ್ಷನ್ಗೆ ಹೋಗಬೇಕು ಮನೆಗೆ. ಅದು ಎಲ್ಲ ಜ್ಯುವೆಲ್ಸ್ ತಂದೆ ಈಗ ಓಲೆ ಬಿಚ್ಚಿಬಿಟ್ಟಿದ್ದೀನಿ ಅಮ್ಮನಿಗೆ. ಅದರಿಂದ ಒಂದು ಬಟನ್ ಸಿಗುತ್ತಲ್ಲ ಅದನ್ನು ಕೊಡಬೇಕಂತ. ಸೊ ಇವಾಗ ರಿಸೆಪ್ಷನ್ಗೆ ಹೋಗ್ಬೇಕಲ್ವಾ, ಸೊ ಅದಕ್ಕಾಗಿ ನಾನು ಮಾತ್ರ ರೆಡಿ ಆಗೋದಲ್ಲ, ನನ್ನ ಮಕ್ಳಿಗೂ ರೆಡಿ ಮಾಡಿ, ನನ್ನ ಗಂಡನಿಗೂ ರೆಡಿ ಮಾಡಿ, ಅವ್ರಿಗೂ ಕಾಸ್ಟ್ಯೂಮ್ಸ್ ಅದೆಲ್ಲ ಕೊಟ್ಟು ರೆಡಿ ಮಾಡಬೇಕು. ಅದೆಲ್ಲ ಅದಕ್ಕೆ ಲೇಟಾಗಿ ಹೋಗುತ್ತೆ. ಆಲ್ರೆಡಿ 6:30 ಆಗಿದೆ. ಸೊ ಇವಾಗ ಎಲ್ಲರೂ ರೆಡಿ ಆಗಬೇಕು. ನನ್ನ ಕಾಸ್ಟ್ಯೂಮ್ ಅದೇ ಯೂಶ್ವಲಿ ನಂದು ಒಂದು ಬರ್ಡೇದು ಗೌನ್, ಆ್ಯಂಡ್ ಇದು ನನ್ನ ಮಗಳಿಗೆ ಹಾಕ್ತಾ ಇರೋವಂಥದ್ದು ಇದು ಈ ಕಾಸ್ಟ್ಯೂಮ್. ಬಾಮ ಈ ಕಡೆ. ಅದಾದಮೇಲೆ ಅವ್ರಿಗೆ ಈ ಕಡೆ ಬಾ. ಅವ್ರಿಗೆ ಇದು ಒಂದು ಟೀ ಶರ್ಟ್ ಆ್ಯಂಡ್ ಅದೊಂದು ಪ್ಯಾಂಟ್ ಹಾಕ್ತಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಜ್ಯುವೆಲ್ಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು. ಓಹೋ ಹಿಡ್ಕೊಂಬತ್ತಾರ ನೋಡಂಟಿ, ಹಿಡ್ಕೊಂಬತ್ತಾ ಇರೋದಾ? ಚೆನ್ನಾಗಿ ರೆಡಿಯಾಗಿದೆಯಾ? ಜುಟ್ಟಾರು ಹಾಕಿದ್ದು ಹೇಳು. ಚಿನ್ನ ಚೆನ್ನಾಗಿದೆ ಬಿಡು. ನಿಂಗೆ ತೋರಿಸು. ಮೇಕಪ್ ಎಲ್ಲ ಚೆನ್ನಾಗಿದೆಯಾ? ನಿಂಗೆ ಇಷ್ಟ ಆಯ್ತಾ? ನೈಸ್ ಮೇಕಪ್. ಥ್ಯಾಂಕ್ ಯು ಮಮ್ಮಿ ಹೇಳು. ವೆಲ್ಕಮ್ ಮಗಳೇ. ಆಮೇಲೆ ಏನು ಹೇಳಬೇಕು? ಅಲ್ಲ ಐ ಲವ್ ಯು ಟು ಮಗಳೇ. ನಾನು ಇವಾಗ ಈ ಥರ ರೆಡಿಯಾಗಿದ್ದೀನಿ. ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದೀವಿ. ಮೋಕ್ಷಿಕನೇ ಈ ಥರ ರೆಡಿಯಾಗಿದ್ದಾಳೆ. ನಂದು ಮಾಮೂಲಿ ಔಟ್ಫಿಟ್, ಇವಳು ಒಳಗಡೆ ಇದ್ಲು, ಇವಾಗ ಆಚೆಗೆ ಬಂದಿದ್ದಾಳೆ. ಏನಿದು? ಥ್ಯಾಂಕ್ ಯು. ಚೆನ್ನಾಗಿದೆ. ಯಾವಾಗ ತಂದ್ರಿ? ಡೆಲ್ಲಿಯಿಂದನೇ ತಂದಿದ್ದಾ? ಮತ್ತೆ ನಂಗೆ ಹೇಳಿ ಇರಲಿಲ್ಲ. ಸರ್ಪ್ರೈಸ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇವತ್ತು ಅಕ್ಷಯ ತೃತೀಯ ಅಂತ ಗಿಫ್ಟ್ ಕೊಡ್ತಿದ್ದಾರೆ ಅನಿಸುತ್ತೆ. ನನ್ನ ಗಂಡ ಏನೋ ನನ್ನ ಗಂಡ ಮಾತ್ರ ಏನು ಹೇಳಲ್ಲ, ಎಲ್ಲನೂ ನಾನೇ ಹೇಳಬೇಕು. ಇವತ್ತು ಅಕ್ಷಯ ತೃತೀಯ ಏನೋ ಅದಕ್ಕೆ ಗಿಫ್ಟ್ ಕೊಡ್ತಿದ್ದಾರೇನೋ ಅಂತ. ಅಲ್ಲೇ ಇದೆ, ಡೋರ್ ಓಪನ್ ಮಾಡು, ಡ್ರೆಸ್ಸಿಂಗ್ ಟೇಬಲ್ದು. ಥ್ಯಾಂಕ್ ಯು. ಸೊ ಇವಾಗ ನಾನು ಬಂದ್ಮೇಲೆ ತೋರಿಸ್ತೀನಿ ಕಾಲುಂಗ್ರ ಡಿಸೈನ್ಸ್ ಎಲ್ಲನೂ. ಇವಾಗ ಟೈಮ್ ಆಗಿಬಿಟ್ಟಿದೆ. ಇವಾಗ ನಾವು ರಿಸೆಪ್ಷನ್ಗೆ ಹೋಗಬೇಕು. ಇವಾಗ ಆಲ್ರೆಡಿ 8 o'clock ಆಗಿದೆ. ಇವಾಗ ಎಲ್ಲರೂ ರಿಸೆಪ್ಷನ್ಗೆ ಹೋಗೋಣ. ಓಕೆ ಓಕೆ, ಪ್ಲೀಸ್ ಇಟ್ಕೊಳ್ಳಿ.
ನಾನು ಅದನ್ನ ಪೂಜೆ ಮಾಡಿ ಇಲ್ಲಿಟ್ಟಿದ್ದೀನಿ. ಇದನ್ನ ತಂದಿದ್ದು ಅಪ್ಪನಿಗೆ ಅಂತಾನೆ, ಬಟ್ ಹಸ್ಬೆಂಡ್ಗೆ ಇವತ್ತು ಹಾಕೊಳ್ಳೋಕೆ ಕೊಡೋಣ, ಮದ್ವೆಗೆ ಹೋಗ್ತಿದ್ದೀವಲ್ವ, ಸೊ ಹಾಕೊಳ್ಳಿ ಅಂತ. ರೀ ನಿಮ್ಗೇನೋ ಕೊಡ್ತೀನಿ, ಬನ್ನಿ ನನ್ನ ಹತ್ರ ಬನ್ನಿ, ಹಿಂದೆ ಬನ್ನಿ. ಏನ ಕೊಡ್ಲಾ? ಮಾವನ್ಗೆ ಏನ ತಂದು ನನಗೆ ಕೊಡ್ತಿದ್ದೀರಾ ಅಂತ. ನಂದು ಉಂಗ್ರ, ನನ್ನ ಸಗದಾಗಿದಲ್ಲ ಉಂಗ್ರ ಬೆಳಿ. ಚೈನ್ ಹಾಕೊಳ್ಳಿದ್ರೆ ಸೆಟ್ ಹಾಕೊಳ್ಳಿ, ಪರವಾಗಿಲ್ಲ ಹಾಕೊಳ್ಳಿ. ಉಂಗ್ರನೂ ಇದೆಯಂತೆ, ಉಂಗ್ರ ಇದೆಯಂತೆ, ನಾನು ಮಾಡಿಸ್ಕೊಟ್ಟಿದ್ದು. ಹೆಂಗೈತೆ ನಿನ್ನ ಯೂಟ್ಯೂಬ್ ಚೆನ್ನಾಗೈತಾ ಇದು ಉಂಗ್ರ? ಇದಾರೆ ಒಂದು 2 ವರ್ಷ ಆಯ್ತು. ಗೊತ್ತಿಲ್ಲ ಕಣ, ತೋರಿಸ್ರಿ. ಇವ್ರದ್ದು ಒಂದು 28-30 ಇರಬೇಕು. ನಿನ್ ಬೆಳಗ್ಗೆ ಆಗ್ಬೇಕಾದ ಈಗ ಬಿಚ್ಕೊಡು ಆಗಲ್ಲ ಇವ್ರಿಗೆ. ಇದು ದಪ್ಪ, ಇದು ದಪ್ಪ ಆಯ್ತು. ಮೇಕೆಗೆ ಅಂತ ಮಾಡಿಸಿದ್ದು, ಅದಕ್ಕೆ ಈ ಬ್ರೇಸ್ಲೆಟ್ ನಾವು ಅಪ್ಪಂಗಿಂತ ಇವ್ರಿಗೆ ಫಸ್ಟ್ ಹಾಕೋಣ. ಏನೋ ಒಂಚೂರು ಬೆಳ್ಳಗಿದೆಯಲ್ಲ, ನಂಗೆ ಚಿನ್ನ ಆದ್ರೆ ಆಗಲ್ಲ. ತೋರಿಸ್ರಿ. ಏನೋ ನನ್ನೊಂದು ಮದುವೆ ಆಗೋತ್ತಿಗೆ 2 ಎಕರೆ ಜಮೀನ್ ಐತೆ, ಏನೋ ಒಂಚೂರು ಚಿನ್ನಗಿನ್ನ ಹಾಕೊಂಡು ಮೆರಿತೀಯಪ್ಪ. ಇವೆಲ್ಲ ಚಿಂದವಲ್ಲ, ಇವೆಲ್ಲ ಇತ್ತಾಳೆ ಮಾಡಿಸ್ಬೇಕು, ಇನ್ನೂ ಮಾಡಿಸಿಲ್ಲ. ನೀನು ತೋರ್ಸು ಚಿನ್ನನ. ನೋಡಪ್ಪ ನಮ್ಮ ಅಣ್ಣ ಕ್ಷೇತ್ರಕ್ಕೆ ಚಿನ್ನ ಹಾಕೊಂಡೇ ನೋಡ್ರ ಅಲ್ಲಿ. ನಮ್ಮ ಅಣ್ಣಂಗೆ ಯಾವ್ದಾರು ಹುಡುಗಿದ್ರೆ ಕಮೆಂಟ್ ಮಾಡ್ರಪ್ಪ. ನಮ್ಮ ಮನೆಯವರು, ನಮ್ಮ ಏನಂದ್ರೆ ಯಾರು ನಮ್ಮ ಅಕ್ಕ ತಂಗಿರಿದ್ರೆ ಒಂಚೂರು ಕಮೆಂಟ್ ಮಾಡಿ. ನಮ್ಮ ಅತ್ತೆ ಮಗ, ನಮ್ಮ ಮಾವನ ಮಗ ಹೇಳಿದೀನಿ ಏನ್ರಿ ರೀ. ನಮ್ಮ ಏನಂದ್ರೆ ಅವರು ನನ್ನನ್ನು ಕಡ್ಕೊಳಕ್ ಅಮ್ಮ ರೆಡಿ ಆಗೈತೆ ನೋಡಿ. ನಾವು ಮಾಡ್ಸ್ಕೊಂಡಿದ್ರೆ ನಮ್ಮ ಇದೇ 100 ಗ್ರಾಮ್ ಐತೆ. ಇನ್ನೊಂದು ದೊಡ್ಡದೈತಲ್ಲ ಅದು, ಅದೊಂದು 1 kg ಐತೆ. ಅಮ್ಮನ ಕುಂಟಲ್ ಐತೆ. ಅಷ್ಟೇ 1 ಕ್ವಿಂಟಲ್ ಇಲ್ಲ, 1 ಕ್ವಿಂಟಲ್ ಬಗ್ಗೆ ನೀನ್ ನೋಡಿ ಬರ್ತಡೆಗೆ ಇವ್ರನ್ನ ಕಳಿತೀಯ. ಪಾಪು ಬರ್ತಡೆಗೆ ಮನೆಗೆ ಅದ್ರಿಂದಗಡೆ ಐತೆ. ಇದು ಎಲ್ಲ ಇದು ನನ್ನ ಮದ್ವೆದು ಅಲ್ಲನಮ್ಮ, ನನ್ನ ಮದ್ವೆದು ಇದೆಲ್ಲ ನಮ್ಮಮ್ಮ ಹಾಕಿರೋದು. ನಮ್ಮಮ್ಮ ರೌಂಡ್ ಫಿಗರ್ ತರ ಕಾಣಿಸ್ತಾರೆ. ನಾವೆಲ್ಲ ಮ್ಯಾಚಿಂಗ್, ನೀನು ಅತ್ತೆನೂ ನೀನು ಅತ್ತೆ ಅಳಿಯನು ಮ್ಯಾಚಿಂಗ್ ಮ್ಯಾಚಿಂಗ್. ಅತ್ತೆಗೆ ಹೇಳಿದ್ಯಾ? ಅತ್ತೆ ಅಳಿಯನ ಆ ಕಡೆ ತೆಗಿಯಂಗಿಲ್ಲ, ಹಾಕಿದ್ದೀರ. ಡ್ಯಾನ್ಸ್ ಡ್ಯಾನ್ಸ್ ಎಷ್ಟು ಡ್ಯಾನ್ಸ್. ಈಗ 5 ನಿಮಿಷ ಸುಮ್ಮನೆ ಇರ್ತಾರ, ಎಲ್ಲ ನಿಮ್ಮ ಥರನೇ. 5 ನಿಮಿಷ ಸುಮ್ಮನೆ ಇರ್ತಾರ. ಅರ್ಧ ಹಾಕಿದ್ದು ಅದು ಪಾಪ ದೊರೆ ಹಂಗೆ ಕೂತ್ಕೊಳ್ಳೋದು, ಸುಮ್ಮನೆ ಊಟ ಮಾಡೋದು. ಇದೈತಲ್ಲ ಇದು ಕಾಲು ಬೆಲ್ಲ ಆಡ್ಸೋ. ಏಯ್ 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 ಏ ನನ್ನೇ ಎಣ್ಣೆ ಅಂತೀಯಾ? ಮೋಕ್ಷಿಕಾ ಹೊಡ್ಬಿಡ್ತೀನಿ ಏನೇ ಅಂದರೆ. ನೋ ತಿನ್ನಲಿ, ಸುಮ್ಮನೆ ತಿನ್ನು.
ಇದ್ಯಾ? ಅಯ್ಯೋ ನಿನ್ನ ಆಯ್ತು ಇನ್ನಮ್ಮ ನಿನ್ ಕೈಯಿಂದ ಯಾವ್ದಾರು ತಪ್ಪಿಸ್ಕೊಳಕ್ ಸಾಧ್ಯನಾ? ಬನ್ರಿ ರೀ ಫೋಟೋಸ್ ನೋಡಿದ್ವಿ. ಫೈನಲಿ ರಿಸೆಪ್ಷನ್ ಮುಗೀತು, ಡ್ಯಾನ್ಸ್ ಅದು ಇದು ಎಲ್ಲ ಆಯ್ತು, ಊಟನೂ ಆಯ್ತು. ಇವಾಗ ಮನೆಗೆ ಹೋಗ್ಬೇಕು. ನಾನು ನಿಮ್ಗೆ ಏನೇನು ತಗೊಂಡ್ ಬಂದೆ, ಎಷ್ಟೆಷ್ಟು ಆಯ್ತು ಅಂತ ನಾನು ಇನ್ನೂ ನಿಮ್ಗೆ ಹೇಳಿಲ್ಲ ಅಲ್ಲ. ಸೊ ಮನೆಗೆ ಹೋದ್ಮೇಲೆ ನಾನು ಹೇಳ್ತೀನಿ ಯಾವ್ದು ಎಷ್ಟೆಷ್ಟು ಆಯ್ತು ಅಂತ. ಸೊ ಇವಾಗ ನನ್ನ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ನಾನು ರಿಟರ್ನ್ ಟು ಚನ್ನರಾಯಪಟ್ಟಣ, ಬೆಳ್ಳೂರು ಕ್ರಾಸಿಗೆ ಬಂದಿದ್ವಿ. ನಾನು ಕೂಡ ಏನೋ ನಾನು ಆಗ ಹೊತ್ತಿಗೆ ಒಂದು ಮದ್ವೆಗಿದ್ವಿ ನೋಡ್ಕೊಂಡ್ ಬಂದ್ರಿ. ಇಲ್ದವ್ರು ಯಾರು ಕರ್ಕೊಂಡಿರ್ತದ ನಿಮ್ನ? ನಾವು ಬಸ್ ಇದವಲ್ಲ, ಬಸ್ ಮಾಡಿದ್ರಲ್ಲ ನೋಡ್ದ ಮೊದ್ಲೇ ಹೇಳಿದ್ರಿ, ಮತ್ತೆ ಬಸ್ಸಲ್ಲೇ ಕಳ್ಸಿವೆ. ಮಕ್ಳು ಕರ್ಕೊಂಡ್ ಮದುವೆಗೆ ಹೋಗ್ಬಾರ್ದು, ಗಂಡ ಕರ್ಕೊಂಡ್ ಜಾತ್ರೆಗೆ ಹೋಗ್ಬಾರ್ದು ಅಂತಾರೆ. ಏಯ್ ಮಕ್ಳು ಕರ್ಕೊಂಡ್ ಜಾತ್ರೆಗೆ ಹೋಗ್ಬಾರ್ದು ಅಂತ. ಹ್ಞೂ ಆಗ್ತೀನಿ ಚಪ್ಲಿಕ್ಕೆ ಬರ್ತೀನಿ. ಹಿರಿಕೊಂಡು ಹೊಂಟ ನಮ್ಮ ಅಣ್ಣ ನನ್ನ ಮಗ್ಳನ್ ಹಿರಿಕೊಂಡು ಹೊಂಟ ಅಲೆ ಹೆಂಗ್ ಮಕ್ಳು ಎತ್ಕೋತಾರೆ ಗೊತ್ತಾ? ಸಖತ್ತಾಗಿ ಎತ್ಕೋತಾನೆ. ಇದೊಂದು ಬ್ರೇಸ್ಲೆಟ್, ಇದೊಂದು ಉಂಗುರ, ಅದಾದಮೇಲೆ ಇದು ನಮ್ಮದೊಂದು ಉಂಗುರ. ನಾವು ನಮ್ಮಮ್ಮ ಒಟ್ಟಿಗೆ ತೊಗೊಂಡಿದ್ವಿ ಅಷ್ಟೇ. ಇದನ್ನು ಫ್ರಿಜ್ಜಿಗೆ ಇಟ್ಬಿಡು, ಬ್ಯಾಂಕಿಗೆ ಇಟ್ಬಿಡು ಅಂತಿದ್ದೀನಿ, ಬೀರಿಗೆ ಇಟ್ಬಿಡು, ಫ್ರಿಜ್ಜಿಗೆ ಇಟ್ಬಿಡು ಅಂತಿದ್ದೀನಿ. ಬ್ಯಾಂಕಿಗೆ ಇಡು ಅಂದೆ ಮೊದಲು, ಆಮೇಲೆ ಫ್ರಿಜ್ಜಿಗೆ ಇಟ್ಬಿಡು ಅಂದೆ, ಆಮೇಲೆ ಬೀರಿಗೆ ಇಡು ಅಂತಿದ್ದೀನಿ. 10 ಗ್ರಾಮ್ಗೆ ಚೆನ್ನಾಗಿ ಬಂದಿದೆ ಅಲ್ವಾ? ಅದೇನಮ್ಮ ದಪ್ಪಾಗಿ, ವೆಯ್ಟ್ ಇಲ್ಲ ಅಷ್ಟೇ. ಕೊಡು, 2 ಗಾಲ್ ಕೊಡ್ತಾರ. 2 ನಂದೇ ಕೈ ತಗೋ. ಎಲ್ಲ ಆಲ್ರೆಡಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ಒಂದು ಐಡಿಯಾ ಇಲ್ಲ, ಅಕ್ಷಯ ತೃತೀಯಕ್ಕೆ ಏನೋ ತಂದ್ಕೊಡ್ಬೇಕು ಇವ್ರಿಗೆ ಅನ್ನೋದು. ಬಟ್ ನಾನೇನಂತಂದರೆ ಹೇಳಿದ್ದೆ ಅಲ್ವಾ, ನಾನು ಅಕ್ಷಯ ತೃತೀಯಕ್ಕೆ ಈ ಥರ ತಂದರೆ ಈ ಥರ ಒಳ್ಳೇದಾಗುತ್ತಂತೆ ಅನ್ನೋ ಒಂದು ಮಿತ್ಸೋ ಏನೋ ಗೊತ್ತಿಲ್ಲ ಇದೆ. ಸೊ ನಾನು ಹೋಗಿ ತೊಗೊಂಬರ್ತಿದ್ದೀನಿ ಅಂತ. ಸೊ ಅವ್ರು ಏನಂದರು, ಹೆಂಗೂ ನಿಮ್ಮದು ಕಾಲುಂಗ್ರ ಇಲ್ವಲ್ಲ, ಚೆನ್ನಾಗಿಲ್ಲ ಅಲ್ವಾ, ನಾನು ತಂದುಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದು ತರ್ತಾರೆ ಅಂತ ಅಂದ್ಕೊಂಡೆ. ಏನೋ ಒಂದು ತೊಗೊಂಡು ಬನ್ನಿ, ಬೆಳ್ಳಿ ಐಟಮ್ಸ್ ಏನಾದರೂ ಸರಿ ಅಂದ್ಬಿಟ್ಟು ಡೆಲ್ಲಿಯಿಂದನೇ ತೊಗೊಂಬಂದಿದ್ರು. ಸೊ ಅವ್ರು ತಂದಾಗ ನಾನು ಮರ್ತ್ಕೊಬಿಟ್ಟೆ, ಅವ್ರು ತಂದಿದ್ದಾರೆ ಅಂತ ಕೇಳೋದನ್ನು ಮರ್ತ್ಕೊಬಿಟ್ಟೆ. ತಂದಿದ್ದೀರಾ? ಇಲ್ಲ ಅವ್ರು ತಂದಿದ್ದೀವಿ ತೊಗೊಳ್ಳಿ ಅಂತ ಕೊಡೋದನ್ನು ಮರ್ತ್ಕೊಂಡ್ರು ಅನಿಸುತ್ತೆ. ಇಲ್ಲ ಕೊಡಬೇಕು ಇವತ್ತೇ ಅಂತ ಏನೋ ಐಡಿಯಾ ಇತ್ತೇನೋ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಾರೆ ಇಲ್ಲ ನಾನು ಇವತ್ತು ಕೊಡಬೇಕಿತ್ತಂತ ಅಂದ್ಕೊಂಡೆ ಅಂತ. ಬಟ್ ಬೆಳಗ್ಗೆಯಿಂದ ಅವ್ರಿಗೆ ಟೈಮ್ ಸಿಕ್ಕಿರಲಿಲ್ಲ, ನೈಟ್ ನನಗೆ ಕೊಟ್ಟಿದ್ರು. ಇವಾಗ ನಾನು ಅದು ಅಂಗಡಿಗೆಲ್ಲ ಹೋಗಬೇಕಿತ್ತು, ಇನ್ನು ಇವರು ಹೊಸ ಮನೆ ಹತ್ರ ಎಲ್ಲ ಕೆಲಸ ಮಾಡಿಸೋದಕ್ಕೆ ಅಂತ ಹೋಗ್ತಿದ್ರಲ್ಲ. ಸೊ ನಾನೇ ಹಾಕ್ತೀನಿ ನಿಮಗೆ ಅಂದ್ಬಿಟ್ಟು ಹಾಕ್ಬಿಟ್ಟು ನಾನು ಈ ಥರ ಅಂತೀನಿ, ಆ ಥರ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ನನಗೆ ತುಂಬ ಅಂದರೆ ತುಂಬ ಕೇರ್ ಮಾಡಿ ನೋಡ್ಕೋತಾರೆ. ಸೊ ಅವ್ರು ಯಾವುದೇ ರೀತಿ ಈಗೋ ಇರೋದಿಲ್ಲ ಅವ್ರಿಗೆ. ಹಾಗಾಗಿ ನನಗೆ ಈ ಒಂದು ಬ್ಯೂಟಿಫುಲ್ ರಿಂಗ್ಸ್ನ ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಬ್ಲಾಗ್ಸ್ ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇವಾಗ ಆಲ್ರೆಡಿ ಟೈಮ್ 12 ಗಂಟೆ ಹೋಗ್ಬಿಟ್ಟಿದೆ. ಇವಾಗ ಬಂದಿದ್ದೀವಿ ನಾವು. ಇವಾಗ ಇದೊಂದು ಸ್ವಲ್ಪ ವೀಡಿಯೋಸ್ನ ಎಡಿಟ್ ಮಾಡಿಕೊಂಡು ಮಲ್ಕೋಬೇಕು. ನಾಳೆ ನಮ್ಮ ಆಂಟಿ ಊರಿಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ಇವಾಗ ಜಸ್ಟ್ ಬಂದ್ವಿ 12 ಗಂಟೆಲಿ. ಆ್ಯಂಡ್ ಅಲ್ಲೇ ನಿಮಗೆ ವೀಡಿಯೋಸ್ ಎಲ್ಲನೇ ಗೊತ್ತಾಗಿರುತ್ತೆ ನನ್ನ ಬ್ರೇಸ್ಲೆಟ್ ಎಲ್ಲ ಎಷ್ಟೆಷ್ಟಾಯಿತು, ಏನೇನಾಯ್ತು ಅಂತ. ಸೊ ಹೇಗೆ ಗೋಲ್ಡ್ ಪರ್ಚೇಸ್ ಮಾಡಬೇಕು ಆ್ಯಂಡ್ ಒಂದು ಐಡಿಯಾ ಹೇಗೆ ಹಾಕೋಬೇಕು ಅಂತ ಅಪ್ಕಮಿಂಗ್ ಬ್ಲೌಸಲ್ಲಿ ನಾನು ಹಾಕ್ತೀನಿ. Q&A ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟಲ್ಲಿ ನನಗೆ ತಿಳಿಸಿ Q&A ಬ್ಲಾಗ್ ಬೇಕಾ ಅಂತ. ಸೊ ಆವಾಗ ನಾನು ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ನಿಮ್ಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಫ್ರೆಶ್ ಆಗಿ ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.